ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಜಿಲ್ಲಾ ಕಸಾಪ ಕಾರ್ಯದರ್ಶಿ ಶ್ರೀಮತಿ ಮಾನಲತಾ ಮೋಹನ್ ಅವರ ಹಬ್ಬಗಳ ಸಂಸ್ಕೃತಿ ಹಾಗೂ ಬದುಕಿನ ಪರಿಧಿಯೊಳಗೆ ಮಹಿಳೆ ಕೃತಿಗಳ ಲೋಕಾರ್ಪಣೆ ಹಾಗೂ ನಾಡಹಬ್ಬ ದಸರಾ ಪ್ರಯುಕ್ತ ರಾಜ್ಯ ಮಟ್ಟದ ದಸರಾ ಕವಿ ಕಾವ್ಯ ಸಮ್ಮೇಳನ कर्नाटक माते जय भारत जननीय तनुजाते जय हे
ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿಲನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕಬ್ಬಿಗರುದಿಸಿದ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಮ್ಮ ಕನ್ನಡ ಸಾಹಿತ್ಯ ಪ್ರಸಕ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀಮತಿ ಮನ ಲತಾ ಮೋಹನ್ ಅವರು ಕನ್ನಡದ ಮನಸ್ಸುಗಳಿಗಳ ಅನುಬಂಧನನ್ನು ಇವತ್ತು ಭೇಟಿ ನನಗೆ 3 ಜವಾಬ್ದಾರಿಗಳನ್ನು ಹೊತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸ್ವಾಗತ ಕೋರೋದು, ಒಬ್ಬ ಲೇಖಕಿಯಾಗಿ, ಕವಿಯತ್ರಿಯಾಗಿ, ಪುಸ್ತಕದ ಬಿಡುಗಡೆ, ಹಾಗೆ ನನ್ನ ಕವಿ ಮಿತ್ರರೊಡನೆ ಕವಿಗಳೊಂದಿಗೆ ನನ್ನ ಪಯಣ. ಕೊನೆಗೆ ಎಲ್ಲ ಕವಿಗಳ ಕವಿತೆಗಳನ್ನು ಕೇಳಿ ಅದರ ಬಗ್ಗೆ ಕೂಡ ಮಾತಾಡುವ ಒಂದು 3 ಜವಾಬ್ದಾರಿಯನ್ನು ಹೊತ್ತಿದ್ದೇನೆ. ಇವತ್ತು ಕಾರ್ಯಕ್ರಮದ ಮೊದಲಿಗೆ ಮೊನ್ನೆಯಷ್ಟೇ ನಮ್ಮನ್ನಗಲಿದಂಥ ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ, ಅಕ್ಷರ ಮಾಂತ್ರಿಕ, ಒಂದು ರೀತಿ ಎಲ್ಲರನ್ನ ಮಂತ್ರ ಮುದ್ರನಾಗಿಸುವ ಬರಹಗಾರ, ಲೇಖಕ, ಕಾದಂಬರಿಗಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕಾದಂಬರಿಗಳಲ್ಲಿ ಮಾತನಾಡುವಂತಹ ಜೀವನ್ಮುಖಿ, ಒಂದು ರೀತಿ ದಂತಕಥೆ ಅಂತಲೇ ಹೇಳ್ಬೋದು, ಸಾಹಿತ್ಯ ಲೋಕದ ದಂತಕಥೆ. ಶ್ರೀಯುತ ಹೆಸರು ಭೈರಪ್ಪನವರು ನಮ್ಮ ನಗಲಿದ್ದಾರೆ. ಅವರಿಗೆ 1 ನಿಮಿಷದ ಮೌನಾಚರಣೆಯನ್ನು ಸಲ್ಲಿಸೋದ್ರ ಮೂಲಕ ಕಾರ್ಯಕ್ರಮ ಕ್ಯಾಮರೆ ಕೂಡ ಅಂತಲೇ ಕರೆಯಬಹುದಾದಂಥ ಮಡಿಕೆರೆ ಗೋಪಾಲವರಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳ ಅಂತ ಹೇಳಿದಾಗ ಹಾಗೂ ದಸರಾ ಇದೆ, ಬರ್ತಾರೋ ಬರಲ್ವೋ ಅನ್ನೋ ಒಂದು ಭಯ ಇತ್ತು. ಆದರೆ ಅದನ್ನೆಲ್ಲ ಮೀರಿ ಬಂದಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ನಾಗರಾಜ್ ಬೇದಿರೋರು, ನಾನು ಹೇಳಿದೆ ಸರ್ ಮನೆಗೆ ಬರ್ತೀನಿ ಆದರೆ ಅವರು ತುಂಬ ಕಾರ್ಯ ಹೋಗ್ತಾರೆ. ನಾನು ಹೇಳಿದೆ ಸರ್ ನಿಮ್ಮ ಮನೆಗೆ ಬಂದು ನಾನು ಕೊಡಲೇಬೇಕು ಸರ್, ನಾನು ತುಂಬಾ ಆ ಥರ ಬಂದು ನಾನು ಎಲ್ರಿಗೂ ಒಂದು ರೀತಿ ಇನ್ವಿಟೇಷನ್ ಕೊಡದೆ ನನ್ನ ಮನೆಗೆ ಬೇಜಾರು ಸರ್, ಬರ್ತೀನಿ ನಾನು. ಇಲ್ಲ ಮೇಡಮ್ ಪಾಪ ಅವ್ರಿಗೆ ಬರಬೇಡಿ ಅಲ್ಲಿಂದ, ನಾನು ಖಂಡಿತ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿದೆ. ಒಂದು ರೀತಿ ಸರಳ ಸಜ್ಜನಿಕೆಯ ಅವರು ಇತ್ತೀಚೆಗಷ್ಟೇ ಮೈಸೂರಿಗೆ ಅತಿಯಾಗಿ ಪರಿಚಿತರಾದರು.
ನಾಲ್ಕು ಗಂಟೆಗೆ ಒಂದು 3-4 ವರ್ಷ ಇರಬಹುದು ಅಂತ ಅನಿಸುತ್ತೆ ನನಗೆ. ಏಕೆಂದರೆ ಅವರು ಈಗಾಗಲೇ ಇರ್ಬೋದು, ಬಟ್ ಒಂದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಸುಗಮ ಸಂಗೀತ ಕ್ಷೇತ್ರವನ್ನ ಮೈಸೂರು ಜಿಲ್ಲೆಯಾದ್ಯಂತ ಮಾತ್ರ ಅಲ್ಲ, ಇಡೀ ನಾಡಿನ ಉದ್ದಗಲಕ್ಕೂ ಕೊಂಡೊಯ್ದವರು ನಮ್ಮ ನಾಗರಾಜ್ ಬೇಗಿ ಸರ್. ಏಕೆಂದರೆ ಸುಗಮ ಸಂಗೀತಕ್ಕೆ ಒಂದು ಹೊಸದಾದ ಆಯಾಮವನ್ನು ಸೃಷ್ಟಿಸಿಕೊಂಡು ಸುಗಮ ಸಾಹಿತ್ಯದ ಗೀಳನ್ನು ಬಹಳಷ್ಟು ಹಾಡುಗಾರರಿಗೆ ಅಂಟಿಸಿದವರು ನಮ್ಮ ನಾಗರಾಜ್ ಬೇಗಿ ಸರ್. ಏಕೆಂದರೆ ಹಾಡುವವರು ಬಹಳಷ್ಟು ಜನ ಇದ್ದೀರಾ. ಆ ಹಾಡುಗಳನ್ನು ಲಯಬದ್ಧವಾಗಿ, ತಾಳಬದ್ಧವಾಗಿ, ಶ್ರುತಿಬದ್ಧವಾಗಿ ಹಾಡಬೇಕಾದ್ರೆ ಅದಕ್ಕೊಂದು ಕ್ಲಾಸ್ಗಳು ಬೇಕು, ತರಗತಿಗಳು ಬೇಕು. ಆ ತರಗತಿಯನ್ನು ತನ್ನದೇ ಆದಂಥ ಹುಡುಗಡಿಯಲ್ಲಿರುವಂತಹ ತಮ್ಮದೇ ಆದಂಥ ಒಂದು ಕಲ್ಯಾಣ ಚಂದ್ರದಲ್ಲಿ ಮಾಡಿ ಎಲ್ಲರಿಗೂ ಕೂಡ ಕರೆದು ಅವರು ನಿಜವಾಗ್ಲೂ ಒಂದು ರೀತಿ ಸತ್ಕರಿಸೋದ್ರಲ್ಲಿ ಅತಿಥಿಗಳನ್ನು ಸತ್ಕರಿಸೋದ್ರಲ್ಲಿ ಎತ್ತಿರ್ಕೈ ಅಂತಲೇ ಹೇಳ್ಬೋದು. ಎಲ್ಲರನ್ನ ಇಡೀ ಜಿಲ್ಲೆಯಾದ್ಯಂತ ಇರುವಂಥದ್ದೆಲ್ಲ ಕರೆಸಿ ಅಲ್ಲಿ ತರಗತಿಗಳನ್ನು ಕೊಟ್ಟು ಬಹಳಷ್ಟು ಜನ ಹಾಡುಗಾರರನ್ನು ಸೃಷ್ಟಿಸಿರೋರು ನಮ್ಮ ನಾಗರಾಜು ಬೇಗಿಯವರು. ಅದಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ನಾಡಗೀತೆಯನ್ನು ಸುಮಾರು 20,000 ಅಂತ ಅನ್ಕೋತೀನಿ. ಅವರಲ್ಲಿ 20,000ರಷ್ಟು ಹಾಡುಗಾರರನ್ನ ಕಲೆ ಹಾಕಿ ಈ ಒಂದು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆ ನಾಡಗೀತೆಯನ್ನು ಹಾಡಿಸಿದಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ಅಂತಹ ನಮ್ಮ ನಾಗರಾಜ್ ಬೇಗಿಯವರು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಿಗೆ ನಾನು ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಹಾಗೆ ನಮ್ಮ ಡಾಕ್ಟರ್ ಲತಾ ಶೇಖರ್ ಅವ್ರಿಗೂ ನನಗೂ ಸುಮಾರು 30-35 ವರ್ಷಗಳ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ನನ್ನದೊಂದು ದಿವ್ಯಜ್ಯೋತಿ ಮಹಿಳಾ ಸಮಾಜ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಾನು ಮದುವೆ ಆದ ಹೊಸಬರಿ ಪ್ರಾರಂಭವಾಗಿನಿಂದ ಇಂದಿನವರೆಗೂ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಕರೆದು ಹೋಗಿ ಮೈಸೂರಿನಲ್ಲಿದ್ದರೆ ಅದು ಅವರಿಗೆ ಫ್ರೀಯಾಗಿದ್ದರೆ ನಾನು ಕರೆದ ತಕ್ಷಣ ಖಂಡಿತ ನನಗೆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಒಂದು ರೀತಿ ಎಲ್ಲರನ್ನ ಹುರಿದುಂಬಿಸುವಂತಹ ಉತ್ಸಾಹದಿಂದ ಯಾರೇ ಕೂಡ ಅವರ ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ, ಎಲ್ಲರನ್ನ ಮಾತೃ ಹೃದಯಾಗಿ ಕಲಗುವಂತಹ, ನೀವೆಲ್ಲ ಗೊತ್ತಿರ್ಬೋದು ನಿಮಗೆ, ಒಂದು ಕಾವ್ಯವನ್ನು ಬರೆಯೋದೇ ಬಹಳ ಕಷ್ಟದ ಕೆಲಸ. 7 ಮಹಾಕಾವ್ಯಗಳನ್ನು ರಚಿಸಿ ಇಡೀ ವಿಶ್ವದಲ್ಲಿಯೇ ತನ್ನದೇ ಅವರು ಹೇಗೆ ಸಂಗ್ರಹದಿಂದ ಕೂತಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಒಂದು ಪುಸ್ತಕ ಬರೆದರೆ ಇವತ್ತು ತಲೆ ನಿಲ್ತಾ ಇಲ್ಲ, ಕಾಲು ನಿಲ್ತಾ ಇಲ್ಲ ಅವರಿಗೆ. ಆದರೆ 7 ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಜೊತೆಗೆ ಬಹಳಷ್ಟು ಸಣ್ಣ ಕಥೆಗಳನ್ನು ಕವಿಯಾಗಿ ಕವಿತೆಗಳನ್ನು ಮಾಡಿದ್ದಾರೆ. ಮಹಾಕವಿಯಾಗಿ ಇಡೀ ವಿಶ್ವದಲ್ಲಿ ಗುರುತಿಸಿಕೊಂಡಿರುವಂಥ ವಿಶ್ವ ಕವಿ ಅಂತ ಕರೆಯಲ್ಪಟ್ಟಿರುವಂಥ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರು ಆದಂಥ ನಮ್ಮ ಡಾಕ್ಟರ್ ಲತಾ ಶೇಖರ್. ಇನ್ನು ನಿಮಗೆ ಗೊತ್ತಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿರುವುದರ ಮೂಲಕ ಹಲವಾರು ಪ್ರತಿಭೆಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ, ಹಲವಾರು ಸಾಹಿತಿಗಳಿಗೆ ವೇದಿಕೆಯನ್ನು ಒದಗಿಸಿದ, ಇಡೀ ಜಿಲ್ಲೆಯಾದ್ಯಂತ ಮಾತ್ರ ಅಲ್ಲದೆ ಒಂದು ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಲ್ಲಿಯೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ರಾಜ್ಯಾದ್ಯಂತ ತನ್ನ ಹೆಸರನ್ನು ಉಳಿಸಿರುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ತನ್ನ ಮನೆಗಳಿಗೆ ಕೊಂಡೊಯ್ದಂತಹ, ಒಂದು ರೀತಿ ಹೋಬಳಿಯ ಮಟ್ಟಕ್ಕೂ ಕೂಡ ಹಳ್ಳಿಗೂ ಕೂಡ ಕನ್ನಡ ಸಾಹಿತ್ಯವನ್ನು ಪರಿಚಯಿಸಿದಂಥವರು ನಮ್ಮ ಶ್ರೀಯುತ ಮಡಿಕೇರಿ ಪ್ರೊಫೆಸರ್ ಅವರು. ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ರು ಮನೇಲಿರಲ್ಲ, ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಮನೇಲಿರಲ್ಲ. ಅಂದಮೇಲೆ ನೋಡ್ಕೊಳ್ಳೋದು ಕಾಡಿನ ಒತ್ತಡ ಹೇಗೆ ಬರ್ತದೆ. ಒಂದು ದಿನದಲ್ಲಿ 5-6 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ.
ಅಧ್ಯಕ್ಷರಿರ್ಬೋದು, ಉದ್ಘಾಟಕರಾಗಿರ್ಬೋದು, ಮುಖ್ಯ ಅತಿಥಿಗಳಾಗಿರ್ಬೋದು, ಬೆಳಗ್ಗೆ ಹೇಗೆ ಅವರು ಸ್ಟೇಜಲ್ಲಿ ಕೂತಿರ್ತಾರೋ ರಾತ್ರಿ 9 ಗಂಟೆಗೆ ಹೋದು ಅವರು ಹೇಳ್ತಿರ್ತಾರೆ. ನಾವಾಗಲೂ ಕೂಡ ಆ ಮುಖದ ನಗು ಮಾಸೋದಿಲ್ಲ. ಒಂದು ರೀತಿ ಅವರ ಹಿಂದೆ ಒಬ್ಬ ಯಶಸ್ವಿ ಪುರುಷರ ಹಿಂದೆ ಮಹಿಳೆ ಇದ್ದಾಗ ನಾವು ಭೇಟಿ, ಅವರ ಹಿಂದೆ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಅವರು ಕೂಡ ನೇತ್ರ ತಜ್ಞರು ಡಾಕ್ಟರ್ ವಂಚನ ಗೋಪಾಲ್. ದಯಮಾಡಿ ಅದೆಲ್ಲರೂ ನೀವು ಯಾವಾಗ ಮನೆಗೆ ಬಂದರೂ ಪರವಾಗಿಲ್ಲ, ಅವರನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳುವಂತಹ ಡಾಕ್ಟರ್ ವಂಚನ ಗೋಪಾಲ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಬೇಕಾ ಶ್ರೀಯುತ ಮಡಿಕೇರಿ ಗೋಪಾಲ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಡಾಕ್ಟರ್ ಬಿ ಆರ್ ನಟರಾಜ್ ಅವರು ಯಾವುದೇ ಸಭೆ ಸಮಾರಂಭಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಿಗೂ ಇಂದು ಕೂಡ ಒಂದು ರೀತಿ ಎಲ್ಲರನ್ನೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ, ಜಾತಿ ಧರ್ಮಗಳನ್ನು ಮೀರಿ ನಿಂತು ಎಲ್ಲರನ್ನೂ ಕೂಡ ಗೌರವಿಸುವಂತಹ, ಪ್ರತಿಭೆ ಎಲ್ಲಿದೆಯೋ ಅದಕ್ಕೆ ಪುರಸ್ಕಾರ ಸಿಗಲೇಬೇಕು ಅಂತ ಆಶಿಸುವಂತಹ ವಿಪ್ರ ಮುಖಂಡರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಮಂಡಳಿಯ ಜಿಲ್ಲಾಧ್ಯಕ್ಷರು, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡಿರುವಂಥ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವದ ಶ್ರೀಯುತ ಡಾಕ್ಟರ್ ಬಿ ಆರ್ ನಟರಾಜ್ ಅವರನ್ನು ನಾನು ಪ್ರೀತಿಯಿಂದ ಇನ್ನು ನಮ್ಮ ನಾಗರತ್ನ ಮೇಡಮಲ್ಲಿ ಬಹಳಷ್ಟು ಜನಕ್ಕೆ ಪರಿಚಯ ಇರಬಹುದು. ನನ್ನ ಆತ್ಮೀಯ ಗೆಳತಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಯಾರೂ ಕೂಡ ಏಕವಚನದಲ್ಲಿ ಮಾತಾಡಿಸುವಂಥ ಗೆಳತಿ ಇಲ್ಲ. ಆದರೆ ನಾಗರತ್ನ ನನ್ನನ್ನು ಬಾರಿ ಹೋಗಿ ಅನ್ನೋ ಮಟ್ಟಿಗೆ ನನ್ನನ್ನು ಮಾತಾಡಿಸುವಂಥ ಗೆಳತಿ. ನನಗೂ ಅವಳಿಗೂ ಕೂಡ ಒಂದು 30-35 ವರ್ಷದ ಒಡನಾಟ. ನಾವು ಅವತ್ತು ಹೇಗಿದ್ವೋ ಇವತ್ತು ಹಾಗೇನೆ ಒಬ್ರಿಗೊಬ್ರು ಎಲ್ಲವನ್ನ ಕೂಡ ಫೋನಿನ ಮೂಲಕವಾಗಿ ಎದುರಿಗಾಗಿ ಮಾತನಾಡುವಂಥ ಒಂದು ರೀತಿಯಾದಂಥ ಒಡನಾಟ ಇರೋರು. ಆಕೆ ಸುಮಾರು 10 ಹಲವು ಕಾದಂಬರಿಗಳನ್ನು, ಕಥೆಗಳನ್ನು, ಕಥಾ ಸಂಕಲನಗಳನ್ನು ಹೊರತುಬಿರೋರು. ಸುಮಾರು ಒಂದು 40 ಇರ್ಬೋದು, 40ಕ್ಕೂ ಮೀರಿದೆ ಅವರ ಒಂದು ಸಾಹಿತ್ಯದ ಅವರ ಬುದ್ಧಿ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟೆಲ್ಲ ಬರೆದಿದ್ರು ಕೂಡ ಅವರು ಅಷ್ಟೇ ಯಾವುದೇ ವಿಷಯ ಕೊಟ್ಟರು ಅದನ್ನು ಸುಲಭವಾಗಿ ಮಾತಾಡುವಂಥ ಮಾತುಗಾರ. ಹೆಚ್ಚಾಗಿ ಇನ್ನೊಂದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅವರು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುವಂಥವ್ರು. ಅದು ಒಂದು ರೀತಿ ಕ್ವಿಜ್ ಮಾಸ್ಟರ್ ಅವರು. ಎಲ್ಲೇ ನಮ್ಮ ಕಾರ್ಯಕ್ರಮಗಳಿದ್ದರೂ ಕೂಡ ಅವರು ನಮ್ಮ ಮಹಿಳಾ ಕಾರ್ಯಕ್ರಮಗಳಲ್ಲಿ, ಸಾಹಿತ್ಯ ಕಾರ್ಯಕ್ರಮಗಳಿದ್ದಾಗ ಅದನ್ನು ಯಶಸ್ವಿಯಾಗಿ ನಡೆಸುವಂತಹ ಕ್ವಿಜ್ ಮಾಸ್ಟರು ನಮ್ಮ ನಾಗರತ್ನ ಮೇಡಮ್. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡಿದ್ದೇನೆ. ಇನ್ನು ನಮ್ಮ ಸುಮತಿ ಸುಬ್ರಹ್ಮಣ್ಯ ಅವರಿಗೂ ನನಗೆ ಪರಿಚಯ ಆಗಿ ಸುಮಾರು ಒಂದು 4-5 ವರ್ಷಗಳ ನಂತರ ಹೋಗ್ಬಿಟ್ಟು ಅನಿಸುತ್ತೆ. ಆದರೆ ನನ್ನ ಜೊತೆಗೆ ನನ್ನ ಸಹೋದರಿಯಾಗಿ ಬೆಳೆಯುವಂಥವ್ರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಜೊತೆಗೂಡುವಂಥವ್ರು. ಹಾಗೆ ಆಧ್ಯಾತ್ಮಿಕವಾಗಿ, ಪ್ರವಚನಕಾರರಾಗಿ, ಸತ್ಸಂಗ ಮಾಡುವಂಥ ಕ್ರಿಯೆಯಲ್ಲಿ ತನ್ನದೇ ಆದಂಥ ಸಂಪನ್ನ ಹೊಂದಿರೋರು, ಒಬ್ಬ ಬರಹಗಾರ್ತಿಯಾಗಿ, ಲೇಖಕಿಯಾಗಿ, ಸಾಹಿತಿಯಾಗಿ ಗುರುತಿಸಿಕೊಂಡರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಸ್ನೇಹವನ್ನು ಎಲ್ಲೆಡೆಗೆ ಹಂಚುವಂತಹ ಸ್ನೇಹಜೀವಿ. ಇಡೀ ಮೈಸೂರಿನಲ್ಲಿ ಎಲ್ಲೆಡೆಯೂ ಸತ್ಸಂಗದ ಮೂಲಕ ಸಂಚರಿಸುವಂಥ, ಆಧ್ಯಾತ್ಮಿಕದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ನನ್ನ ನೆಚ್ಚಿನ ಗೆಳತಿ ಸುಮತಿ ಸುಬ್ರಹ್ಮಣ್ಯ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಬೆಟ್ಟೇಗೌಡರು ಇದ್ದು ಇಲ್ಲೇ ಬೆಟ್ಟೇಗೌಡರಿಗೆ ಅವರಿಗೆ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಕೇಂದ್ರ ಬಿಂದುವನ್ನು ನೀವೇ. ಯಾಕೆಂದರೆ ನಾವೇನೇ ಮಾತಾಡ್ಬೋದು, ಇವತ್ತು 2 ಸತಿ ಕೈ ಚಪ್ಪಾಳೆ ತಟ್ಟೋದು ಇನ್ನೂ ಪ್ರೋತ್ಸಾಹ ಸಿಕ್ಬಿಡುತ್ತೆ ಮಾತಾಡೋದು. ನಿಜವಾಗ್ಲೂ ಹೇಳೋದಂದರೆ ಮೇಡಮ್ ಇಲ್ಲಿ ಬಂದಿರೋರು ಕೊಡಗಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಕೊಳ್ಳೇಗಾಲದಿಂದ ಬಂದಿದ್ದಾರೆ, ಮಳವಳ್ಳಿಯಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಗುಡ್ಡ ಅಂದರೆ ಈಗ ಹೇಳೋದು ಒಂದು ರಾಜ್ಯದಿಂದ ಎಲ್ಲರಿಂದ ಬಂದಿದ್ದಾರೆ, ಮಂಗಳೂರಿನವರು ಬರ್ತಾ ಇದ್ದಾರೆ. ಆದರೆ ಮೈಸೂರಿನವರಿಗಿಂತ 2 ಸತಿ ಹೆಚ್ಚು ಜನ ಬಂದಿದ್ದಾರೆ. 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 2 ಸತಿ ಹೆಚ್ಚು ಜನ ಬಂ
ಬೇರೆ ಕಡೆ ಬಹಳಷ್ಟು ಚೆನ್ನಾಗಿ ಬಂದಿದೆ. ಇದು ನನಗೇನು ಬೇಸರ ಸಂಗತಿ ನೀವು ವಿಜಯನಗರನ ತುಂಬ ದೂರ ಆಯಿತು, ಬೆಂಗಳೂರು ಬಹಳಷ್ಟು ಚೆನ್ನಾಗಿದೆ ನನಗೆ. ನನಗೆ ಎಲ್ಲರಿಂದ ಬಂದು ಊರೇ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಆದರೂ ಹುಡುಕೊಂಡು ಆಟ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಆ ಒಂದು ಪ್ರೀತಿಗೆ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಮುಂದೆ ಬಹಳಷ್ಟು ಜನ ಮಾತನಾಡಿ ನನಗೆ ಯಾವ ಕನಸಿದೆ ನೋಡಿಲ್ಲ. ನಮ್ಮ ವಿಜಯನಗರ ನನಗೆ ಯಾವ ತುಂಬ ಪರ್ಚೇಸ್ ಯಾರಿಲ್ಲ, ನಮ್ಮ ಮೈಸೂರಿನ ಬಿಟ್ಟೆ. ಆದರೂ ನೋಡಿ ಇವರೆಲ್ಲ ಟೀಚರ್ಸ್ಗಳು ಮತ್ತೆ ನೋಡ್ತಾ ಇರೋದು, ಅವರು ಬಂದು ನನ್ನ ಜೊತೆಗೆ ನಿಂತು ನನಗೆ ಬೆನ್ನೆಲುಬಾಗಿ ನಿಂತಿರುವಂಥ ನನ್ನೆಲ್ಲ ಆತ್ಮೀಯ ಕವಿ ಮಿತ್ರರಿಗೆ ನಾನು ಆತ್ಮೀಯವಾದ ಪ್ರೀತಿ ತಲೆಬಾಗಿ ಶಿರಬಾಗಿ ನಮನಗಳನ್ನು ಸಲ್ಲಿಸ್ತಾ ನನ್ನ ಸ್ವಾಗತ ಸರ್. ಹಾಗೆ ನನ್ನ ಒಡನಾಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಜೊತೆಯಲ್ಲಿರುವಂಥ ನಿವೃತ್ತ ಶಿಕ್ಷಕರು ಆದಂಥ ಶ್ರೀಯುತ ಕೆ ಕೆಂಪಣ್ಣರವರಿಗೆ ನಾನು ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿಗೆ ಆಗಮಿಸಿರುವಂಥ ಪತ್ರಿಕಾ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಹಾಗೆ ಇವತ್ತು ನಾಡಹಬ್ಬ ದಸರಾ ಪ್ರಯುಕ್ತ ರಾಜ್ಯ ಮಟ್ಟದ ದಸರಾ ಕಲಿಕಾವ್ಯ ಸಮ್ಮೇಳನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇವರು ದಂಪತಿಗಳನ್ನು ಸನ್ಮಾನ ಮಾಡತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೆಮ್ಮೆಯ ವಿಚಾರವಾಗಿದೆ. Genau.